ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬೈದು ಬಿಟ್ರ ರಾಜಣ್ಣ ಅವರು. ಕಾಂಗ್ರೆಸ್ಸಿನ ಸುಪ್ರೀಂ ಪವರ್ ರಾಹುಲ್ಗೆ ಬೈದ್ರಂತೆ ರಾಜಣ್ಣ. ಪ್ರತಿಭಟನಾ ವೇದಿಕೆಯಲ್ಲೇ ರಾಹುಲ್ ಬಗ್ಗೆ ಅವಾಚ್ಯ ಶಬ್ದವನ್ನ ಬಳಸಿದ್ರಂತೆ. ಕಾಂಗ್ರೆಸ್ಸಿನ ಸುಪ್ರೀಂ ಪವರ್ ರಾಹುಲ್ಗೆ ಬೈದ್ರಂತೆ ರಾಜಣ್ಣ ಅವರು. ಪ್ರತಿಭಟನಾ ವೇದಿಕೆಯಲ್ಲೇ ರಾಹುಲ್ ಬಗ್ಗೆ ಅವಾಚ್ಯ ಶಬ್ದವನ್ನ ಬಳಸಿದ್ರಂತೆ. ಬೆಳಿಗ್ಗೆ ಮಾಧ್ಯಮಗಳ ಜೊತೆ ವಿವಾದಾತ್ಮಕ ಮಾತುಕತೆಯಾಗಿತ್ತು. ಮಧ್ಯಾಹ್ನ ವೇದಿಕೆಯಲ್ಲೇ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷದ ಸುಪ್ರೀಂ ವರಿಷ್ಠರು ಬಲಿಷ್ಠವಾಗಿರುವಂತ ರಾಹುಲ್ ಗಾಂಧಿಗೆ ಬೈಗುಳವಂತೆ. ವೇದಿಕೆಯಲ್ಲಿ ಇದ್ದಾಗಲೇ ಶಾಸಕರ ಜೊತೆ ಮಾತನಾಡಿದ್ದಂತ ರಾಜಣ್ಣ, ಈ ಪ್ರತಿಭಟನೆ ಯಾಕೆ ಬೇಕಿತ್ತು? ರಾಹುಲ್ ಗಾಂಧಿಗೆ ಕೆಲಸ ಇಲ್ವಾ? ರಾಹುಲ್ ಗಾಂಧಿ ಬಗ್ಗೆನೇ ಮಾತನಾಡಿದ್ರಂತೆ ರಾಜಣ್ಣ. ತಮ್ಮ ಪಕ್ಷದ ವರಿಷ್ಠರು ಸುಪ್ರೀಂ ಪವರ್ ಅವ್ರ ಬಗ್ಗೆ ಬೈದ್ರಂತೆ. ರಾಹುಲ್ ಬಗ್ಗೆ ರಾಜಣ್ಣ ಮಾತನಾಡಿದ್ದಂತ ವಿಚಾರ ರೆಕಾರ್ಡ್ ಆಗತ್ತೆ. ಇದೇ ನೋಡಿ ಮಗ್ಗಲ ಮುಳ್ಳಾಗಿದ್ದು. ರಾಜಣ್ಣ ಮಾತನಾಡಿದ್ದಂತ ಆ ವಿಚಾರ ಡೈರೆಕ್ಟ್ ಆಗಿ ರಾಹುಲ್ ಕೈಗೆ ಸಿಕ್ತಂತೆ. ತಮ್ಮ ಬಗ್ಗೆ ರಾಜಣ್ಣ ಮಾತನಾಡಿದ್ದನ್ನ ಡೈರೆಕ್ಟ್ ಆಗಿನೇ ರಾಹುಲ್ ಗಾಂಧಿ ಅವರು ನೋಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಇದು ಹೆಂಗಾಯ್ತು? ರೆಕಾರ್ಡ್ ಆಗಿತ್ತಲ್ಲ ಮಾತನಾಡಿರೋದು. ಶಾಸಕರ ಮೊಬೈಲ್ ನಲ್ಲಿ ವಿಡಿಯೋವನ್ನ ನೋಡಿದ್ದಾರೆ ರಾಹುಲ್ ಗಾಂಧಿ ಅವರು. ಪಕ್ಷದ ನಾಯಕ, ಪಕ್ಷದ ನಿರ್ಧಾರಗಳ ಬಗ್ಗೆ ರಾಜಣ್ಣ ವ್ಯಂಗ್ಯ ಆಡಿದ್ರಂತೆ. ಅದೇ ಒಂದು ವಿಡಿಯೋ, ರೆಕಾರ್ಡ್ ಆಗಿದ್ದಂತ ವಿಡಿಯೋವನ್ನ ನೋಡ್ತಿದ್ದಂತೆ ಕೆರಳುತ್ತಾರೆ. ಸದ್ಯ ದೊಡ್ಡ ಮಟ್ಟದ ಸಂಚಲನ ಕಾಂಗ್ರೆಸ್ ಮನೆಯಲ್ಲಿ ಹಲ್ಚಲೆಬ್ಬಿಸಿದೆಯಲ್ಲ, ಇದೇ ಕಾರಣ ನೋಡಿ. ರಾಜಣ್ಣ ಅವರ ವ್ಯಂಗ್ಯದ ವಿಡಿಯೋವನ್ನ ನೋಡಿ ಕೆರಳಿ ಕೆಂಡಾಗಿ ಬಿಡ್ತಾರೆ ರಾಹುಲ್ ಗಾಂಧಿ ಅವರು. ಅದೇ ವೇದಿಕೆಯಲ್ಲೇ ನಿರ್ಧಾರ ಆಗುತ್ತೆ. ರಾಜಣ್ಣ ಅವರನ್ನ ವಜಾ ಮಾಡಬೇಕೆನ್ನುವಂತ ತೀರ್ಮಾನಕ್ಕೆ ಕೈಗೊಳ್ತಾರೆ. ಶನಿವಾರ ಸಿಎಂ ಸಿದ್ದರಾಮಯ್ಯ ಅವರು ವಿಚಾರವಾಗಿ ಮಾಹಿತಿಯನ್ನು ತಿಳಿಸ್ತಾರೆ ಹೈಕಮಾಂಡ್. ಭಾನುವಾರವೇ ರಾಜಣ್ಣಗೆ ರಾಜೀನಾಮೆ ಪಡೆಯುವಂತ ವಿಚಾರ ಗೊತ್ತಾಗುತ್ತು. ಆದ್ರೆ ಸೋಮವಾರ ವಜಾ ಮಾಡಿದ್ದು ರಾಜಣ್ಣಗೂ ಕೂಡ ಅಕ್ಷರಶಃ ಶಾಕ್ ಆಗುತ್ತೆ. ನೋಡಿ ಎಂತ ಒಂದು ಬೆಳವಣಿಗೆ ಆಗಿದೆ ಅಂತ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತದೆ. ಅದು ಕೂಡ ಪ್ರಭಾವಿ ನಾಯಕರು ಸಿದ್ದರಾಮಯ್ಯನವರ ಆಪ್ತರನ್ನ ವಜಾ ಮಾಡಿದ್ದು ಮತಗಳ್ಳತನದ ಹೇಳಿಕೆನೇ ಇಂಥದೊಂದು ಹಲ್ಚಲ್ ಎಬ್ಸ್ತಾ ಅಂತ ನೋಡ್ತಾ ಇದ್ರೆ ಅಲ್ಲಿ ಪಿಕ್ಚರೇ ಬೇರೆ ಇದೆ. ರಾಜಣ್ಣ ಅವರಿಗೆ ಅವ್ರ ಪಕ್ಕದಲ್ಲಿದ್ದಂತ ತಮ್ಮದ ಸಭಾಪಕ್ಷದ ನಾಯಕರೇ ಇಲ್ಲಿ ಮಗ್ಗಲು ಮುಳ್ಳಾಗ್ಬಿಟ್ರ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಸತೀಶ್, ಈಗ ಆ ಹೈಲೈಟ್ಸ್ ಅನ್ನ ಹೇಳ್ತಾ ಹೋಗ್ಬೋದಾ? ಕಾಂಗ್ರೆಸ್ ನಾಯಕ ಆಗಿರುವಂತ ರಾಹುಲ್ ಗಾಂಧಿ ಅವ್ರನ್ನ ಕೆರಳಿಸಿರೋದು ಏನು? ಅಖಿಲೇಶ್, ಸಹಜವಾಗಿಯೇ ನಾವು ಕಳೆದ ಅಂದರೆ ಸೋಮವಾರ ಏನು ವಜಾ ಆಯಿತು, ರಾಜಣ್ಣ ಅವರ ವಜಾ ಆಯಿತು. ವಜಾಕ್ಕೆ ಕಾರಣ ನಿಜಕ್ಕೂ ಕೂಡ ರಾಜಣ್ಣ ಮಾತನಾಡಿದ ವಿಚಾರನೇ ಅನ್ನೋದು ಎಲ್ಲರಿಗೂ ಗೊತ್ತು. ಅಂದರೆ ಏನು ಮಾತಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಇಲ್ಲಿ 8ನೇ ತಾರೀಕು ಶುಕ್ರವಾರ ಬೆಂಗಳೂರಲ್ಲಿ ಬಹುದೊಡ್ಡ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಇತ್ತು ಕೂಡ ಅವತ್ತು. ಸ್ವತಃ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಿದ್ದರು. ಕರ್ನಾಟಕದಿಂದಲೇ ಮತ ಕಳ್ಳತನದ ಏನು ಆರೋಪ ಇತ್ತು ಅದರ ವಿರುದ್ಧ ಬಹುದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಅವತ್ತು 8ನೇ ತಾರೀಕು ಬೆಳಗ್ಗೆ ಸುಮಾರು 10 ಗಂಟೆ 15ರಿಂದ 20 ನಿಮಿಷ ಈ ಟೈಮಲ್ಲಿ ರಾಜಣ್ಣ ಅವರು ಮಾತನಾಡಿದರು. ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಸಹಜವಾಗಿ ಎಂಬಂತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮದೇ ಸರ್ಕಾರ ಇತ್ತು, ನಮ್ಮದು ಕೂಡ ಇದರಲ್ಲಿ ಸ್ವಲ್ಪ ಲೋಪ ಇದೆ, ಮತಪಟ್ಟಿ ಪರಿಷ್ಕರಣೆಯಲ್ಲಿ ನಾವೇ ಮಾಡಬೇಕಾಗಿತ್ತಲ್ವಾ ಅನ್ನೋ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅದು ಸುದ್ದಿ ಆಗಲಿಲ್ಲ ಅವತ್ತು. ಯಾಕಂದರೆ ರಾಹುಲ್ ಗಾಂಧಿ ಇದ್ದರು. ರಾಹುಲ್ ಗಾಂಧಿ ಪ್ರತಿಭಟನೆ ದೊಡ್ಡ ನ್ಯೂಸ್ ಆಗಿದ್ದರಿಂದ ಅದರ ಎಲ್ಲರೂ ಕೂಡ ಫಾಲೋ ಅಪ್ ಮಾಡ್ತಾಯಿದ್ರು. ಆದರೆ ದುರಂತ ಏನಪ್ಪ ಅಂದರೆ ನೆಕ್ಸ್ಟ್ ಡೇ ಅಂದರೆ 9ನೇ ತಾರೀಕು ತುಮಕೂರಲ್ಲಿ ಇದೇ ವಿಚಾರವನ್ನು ಮಾತಾಡ್ತಾರೆ. ಸೊ ಅದಾದ ನಂತರ ಈ ಡೆವಲಪ್ಮೆಂಟ್ ಆಯಿತು ಅಂತ ಎಲ್ಲರೂ ಭಾವಿಸಿರ್ತಾರೆ. ಆದರೆ ಕಳೆದ ಸೋಮವಾರ ಮಂಗಳವಾರ ಏನು ಸುದ್ದಿ ಹಬ್ಬಿತ್ತು,
ರಾಹುಲ್ ಗಾಂಧಿ ಪ್ರತಿಭಟನೆಗೆ ವಿರುದ್ಧವಾಗಿ ರಾಜಣ್ಣ ಏನು ಮಾತನಾಡಿದ್ರು ಅದೇ ಕಾರಣ ವಜಾಗೆ ಅಂತ ಅನ್ಕೊಂಡಿದ್ರು. ಬಟ್ ರಿಯಲ್ ಪಿಕ್ಚರೇ ಬೇರೆ ಇದೆ ಇಲ್ಲಿ ಅಖಿಲೇಶ್. ವಿಶೇಷವಾಗಿ 8ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಏನು ದೊಡ್ಡ ಸಮಾವೇಶ ಇತ್ತು, ಆ ಸಮಾವೇಶದ ವೇದಿಕೆಯಲ್ಲಿ ರಾಜಣ್ಣ ಸೇರಿದಂತೆ ಎಲ್ಲ ಸಚಿವರು ಕೂಡ ಇರ್ತಾರೆ, ಮತ್ತು ಕಾಂಗ್ರೆಸ್ನ ಶಾಸಕರು, ಕೆಲವೊಂದಿಷ್ಟು ಪ್ರಮುಖ ನಾಯಕರು, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್, ಹೀಗೆ ಪ್ರಮುಖ ನಾಯಕರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾರೆ. ಈ ವೇದಿಕೆಯಲ್ಲಿ ಇರಬೇಕಾದ್ರೇ ರಾಹುಲ್ ಗಾಂಧಿಯ ಒಂದು ನಿರ್ಧಾರಗಳ ಬಗ್ಗೆ, ಈ ಒಂದು ಪ್ರತಿಭಟನೆ ವಿಚಾರವಾಗಿ ಇಲ್ಲೇನು ಬೆಳಗ್ಗೆ ಮಾಧ್ಯಮಗಳ ಜೊತೆ ಏನು ಮಾತಾಡಿರ್ತಾರೆ ರಾಜಣ್ಣ, ಅದೇ ವಿಚಾರವನ್ನು ಮತ್ತೆ ತಮ್ಮ ಆಪ್ತ ಶಾಸಕರ ಜೊತೆ, ಅಂದರೆ ತಮ್ಮದೇ ಪಕ್ಷದ ಕೆಲವೊಂದಿಷ್ಟು ಶಾಸಕರು ನಾಯಕರ ಜೊತೆ ಮಾತನಾಡ್ತಾ ಇರ್ತಾರೆ. ಮಾತನಾಡಬೇಕಾದ್ರೆ ರಾಹುಲ್ ಗಾಂಧಿ ನಿರ್ಧಾರಗಳೇ ಸರಿ ಇಲ್ಲ, ರಾಹುಲ್ ಗಾಂಧಿಗೆ ಏನು ಬೇರೆ ಕೆಲಸ ಇಲ್ವಾ, ಈ ರೀತಿಯಾಗಿ ಪ್ರತಿಭಟನೆ ಅನವಶ್ಯಕ ಆಗಿತ್ತು. ನಾನು ಬೆಳಗ್ಗೆ ಹೇಳಿದ್ದೆ, ನಾವೇನು ನಮ್ಮದೇ ಸರ್ಕಾರ ಇತ್ತಪ್ಪ ಕರ್ನಾಟಕದಲ್ಲಿ 2024ರಲ್ಲಿ ಲೋಕಸಭಾ ಚುನಾವಣೆ ಆಯಿತು, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು. ಮತ ಪರಿಷ್ಕರಣೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರಗಳಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಯಾರನ್ನು ಸೇರಿಸಬೇಕು, ಯಾರನ್ನು ಸೇರಿಸಬಾರ್ದು ಅಂತ. ರಾಜ್ಯ ಸರ್ಕಾರದ ಲೋಪ ಅಲ್ವಾ ಇದರಲ್ಲಿ? ರಾಜ್ಯ ಚುನಾವಣಾ ಆಯೋಗದ ಜೊತೆ ಮಾತಾಡಬಹುದಾಗಿತ್ತು, ಅಥವಾ ರಾಜ್ಯ ಸರ್ಕಾರ ಇದರಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬಹುದಾಗಿತ್ತು ಅನ್ನೋ ರೀತಿಯಾಗಿ ಶಾಸಕರ ಜೊತೆ ಮಾತನಾಡ್ತಾರೆ. ತಮ್ಮ ಪಕ್ಕದಲ್ಲೇ ಇದ್ದಂತಹ ಶಾಸಕರ ಜೊತೆ ರಾಜಣ್ಣ ಅವರು ಮಾತಾಡ್ತಾರೆ. ಜೊತೆಗೆ ರಾಹುಲ್ ಗಾಂಧಿಯ ಒಂದು ನಿರ್ಧಾರಗಳು, ಪಕ್ಷವನ್ನು ಕೊಂಡೊಯ್ತಾ ಇರ್ತಕ್ಕಂಥ ಒಂದು ರೀತಿ ನೀತಿ ಸರಿ ಇಲ್ಲ ಅನ್ನೋ ರೀತಿಯಾಗಿ ಒಂದು ರೀತಿ ರಾಹುಲ್ ಗಾಂಧಿಯ ನಿರ್ಧಾರಗಳಿಗೇನೆ ವ್ಯಂಗ್ಯವಾಗಿ ಆಡ್ಕೊಳ್ತಾರೆ ರಾಜಣ್ಣ ಅವರು. ಸೊ ಇದು ಬಹುದೊಡ್ಡ ಟ್ರಿಗರ್ ಪಾಯಿಂಟ್ ಆಗುತ್ತೆ. ಸರಿ, ತಮ್ಮ ಸುತ್ತಮುತ್ತ ಇದ್ದಂತಹ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು, ಶಾಸಕರಿಗೆ ಹೇಳಿದ್ರಪ್ಪ ರಾಜಣ್ಣ, ಇದು ರಾಹುಲ್ ಗಾಂಧಿಗೆ ತಲುಪಿದ್ದು ಹೇಗೆ ಅನ್ನೋದು ತುಂಬ ಯಕ್ಷ ಪ್ರಶ್ನೆ. ಎಲ್ಲರೂ ಅನ್ಕೊಂಡಿದ್ರು ರಾಜಣ್ಣ ತುಮಕೂರಲ್ಲಿ 9ನೇ ತಾರೀಕು ಮಾತಾಡಿದ ಮೇಲೆ ಆ ವಿಡಿಯೋವನ್ನು ಯಾರೋ ರಾಹುಲ್ ಗಾಂಧಿಗೆ ತಲುಪಿಸಿದ್ರು, ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿಸಿದ್ರು, ಅಥವಾ 10ನೇ ತಾರೀಕು ಬೆಂಗಳೂರಿನ ಕೇಂದ್ರ ಕಾಂಗ್ರೆಸ್ನ ಅಧ್ಯಕ್ಷ ಪ್ರಕಾಶ್ ಒಂದು ಇಂಗ್ಲೀಷ್ನಲ್ಲಿ ಒಂದು ಪತ್ರವನ್ನು ಬರೀತಾರೆ, ಅದು ಎಫೆಕ್ಟ್ ಆಗಿಬಿಡ್ತು ಅಂತ. ನೋ, 8ನೇ ತಾರೀಕು ಮಧ್ಯಾಹ್ನ ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು ಸ್ಟೇಜ್ ಮೇಲೆ, ಆ ಸ್ಟೇಜ್ ಮೇಲೇನೆ ರಾಜಣ್ಣ ಅವರ ಭವಿಷ್ಯ ನಿರ್ಧಾರ ಆಗಿತ್ತು. ರಾಹುಲ್ ಗಾಂಧಿ ಆ ವಿಡಿಯೋವನ್ನು ನೋಡ್ತಾರೆ. ಅಂದರೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದಂತಹ ರಾಜಣ್ಣ ಅವರ ಒಂದು ವಿಡಿಯೋವನ್ನು ತಮ್ಮದೇ ಪಕ್ಷದ ಕೆಲವೊಂದಿಷ್ಟು ಆಪ್ತ ಶಾಸಕರು ಅಂತ ಯಾರು ಅನ್ಕೊಂಡಿದ್ರು ರಾಜಣ್ಣ ಅವರು ರೆಕಾರ್ಡ್ ಮಾಡಿಕೊಂಡು ಅದನ್ನು ರಾಹುಲ್ ಗಾಂಧಿಗೆ ತೋರಿಸ್ತಾರೆ. ಇದು ಮಾಧ್ಯಮಗಳಿಗೆ ಮಾತನಾಡಿದ್ದಲ್ಲ ವಿಡಿಯೋ ಇದು. ಈ ವಿಡಿಯೋ ರಾಹುಲ್ ಗಾಂಧಿ ಬಗ್ಗೆನೇ ವೇದಿಕೆಯಲ್ಲೇ ಮಾತನಾಡಿದಂತಹ ವಿಡಿಯೋವನ್ನು ಶಾಸಕರೊಬ್ಬರು ರೆಕಾರ್ಡ್ ಮಾಡಿಕೊಂಡು ಅದು ರಾಹುಲ್ ಗಾಂಧಿಗೆ ತೋರಿಸಿದಾಗ ರಾಹುಲ್ ಗಾಂಧಿ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಒಂದು ಕ್ಷಣ, ನಮ್ಮದೇ ವೇದಿಕೆ, ಇದೇ ವೇದಿಕೆಯಲ್ಲಿ ಇದ್ದೀವಿ, ಮಾಧ್ಯಮಗಳ ಜೊತೆ ಮಾತಾಡೋದೇ ಅಲ್ಲದೆ ಇಲ್ಲೇ ಬಂದು ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾರಲ್ಲ, ನನ್ನ ಬಗ್ಗೆ ಆಗಲಿ ಓಕೆ, ವ್ಯಕ್ತಿಗತವಾಗಿ ಪ್ರಶ್ನೆ ಮಾಡೋದು, ವ್ಯಕ್ತಿಗತವಾಗಿ ಮಾತನಾಡೋದು ಬೇರೆ ವಿಚಾರ. ಆದರೆ ಪಕ್ಷದ ನಿರ್ಧಾರಗಳು ಇಡೀ ದೇಶಾದ್ಯಂತ ಮತ ಕಳುವ ವಿಚಾರ ಚರ್ಚೆ ಆಗ್ತಾ ಇದೆ. ಒಂದು ಪಕ್ಷ ಒಂದು ದೃಢವಾದ ಒಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ತಾ ಇದೆ. ಆದರೆ ಇದನ್ನು ಪ್ರಶಂಸೆ ಮಾಡೋದು ಬಿಟ್ಟು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಅದು ಆ ಒಂದು ವೇದಿಕೆಯಲ್ಲಿ ಟೀಕೆ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಎಷ್ಟು ಇರಬಹುದು ಅನ್ನೋ ಒಂದು ಲೆಕ್ಕಾಚಾರದಾಗಿ ರಾಹುಲ್ ಗಾಂಧಿ ಕೆಂಡಾಮಂಡರಾಗ್ತಾರೆ. ಅದಾದ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರು ನೆಕ್ಸ್ಟ್ ಡೇ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮಾತನಾಡಿಬಿಟ್ಟು ರಾಹುಲ್ ಗಾಂಧಿ ಡೈರೆಕ್ಟಾಗಿ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಇವರು ನೆಕ್ಸ್ಟ್ ನಿಮ್ಮ ಒಂದು ಸಂಪುಟದಲ್ಲಿ ಮುಂದುವರಿಬಾರ್ದು ಅಂತ. ಅಂದರೆ 9ನೇ ತಾರೀಕಿಗೆ ಅವರಿಗೆ ಮಾಹಿತಿ ಗೊತ್ತಾಗುತ್ತೆ, CM ಸಿದ್ದರಾಮಯ್ಯನವ್ರಿಗೆ ಇದು ದೊಡ್ಡ ಇಶ್ಯೂ ಆಗ್ತಾ ಇದೆ ಅಂತ. ಆಗ್ಲಿಂದಲೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಮನವೊಲಿಕೆಗೆ ಪ್ರಯತ್ನ ಪಡ್ತಾರೆ. ಆದರೆ ಸಂಡೇ ಬೆಳಗ್ಗೆ, ಅಂದರೆ 10ನೇ ತಾರೀಕು ಮಾರ್ನಿಂಗ್ ತುಮಕೂರಲ್ಲಿ ಒಂದು ಘಟನೆ ಆಗುತ್ತೆ ಅಖಿಲೇಶ್. ತುಮಕೂರಿನ ಮಾಧ್ಯಮ ಮಿತ್ರರ ಜೊತೆ, ಮಾಧ್ಯಮ ಸ್ನೇಹಿತರ ಜೊತೆ ರಾಜಣ್ಣ ಮಾತನಾಡ್ತಿದ್ದಾರೆ. ಅಲ್ಲೊಂದು ಸಣ್ಣ DCC ನಾಮಿನೇಷನ್ ವಿಚಾರವಾಗಿ ಹೋದಾಗ ಆಫ್ ದ ರೆಕಾರ್ಡ್ ಮಾತನಾಡ್ತಾರೆ ಪತ್ರಕರ್ತರ ಜೊತೆ ರಾಜಣ್ಣ. ಬಿಡ್ರಪ್ಪ, ನನಗಿನ್ನೇನು ಬಹುಶಃ ರಾಜೀನಾಮೆ ಕೊಡ್ತೀನಿ, ನಾನು ರಾಜೀನಾಮೆ ಕೊಡಬಹುದು, ಸಚಿವ ಸ್ಥಾನ ಹೋಗುತ್ತೆ ಬಹುಶಃ ಅನ್ನೋ ರೀತಿಯಾಗಿ ತುಂಬ ಬೇಸರವನ್ನು ವ್ಯಕ್ತಪಡಿಸಿ ಸಂಡೇ ಮಾತನಾಡ್ತಾರೆ. ಅಂದರೆ ಅಲ್ಲಿಗೆ ರಾಜಣ್ಣ ಗೊತ್ತಿತ್ತು, ಆದರೆ ರಾಜೀನಾಮೆ ಪಡ್ಕೊಳ್ತಾರೆ ಅನ್ಕೊಂಡಿದ್ರು, ವಜಾ ಮಾಡ್ತಾರೆ ಅನ್ಕೊಂಡಿರಲಿಲ್ಲ ರಾಜಣ್ಣ. ಆದರೆ ರಾಹುಲ್ ಗಾಂಧಿಯ ಸಿಟ್ಟು, ರಾಹುಲ್ ಗಾಂಧಿ ಬಗ್ಗೆನೇ, ಪಕ್ಷದ ಬಗ್ಗೆನೇ ತಮ್ಮದೇ ವೇದಿಕೆಯಲ್ಲಿ ಮಾತನಾಡಿದಂತಹ ಒಂದು ವಿಡಿಯೋ ರೆಕಾರ್ಡಿಂಗ್ ಏನಿತ್ತು ಅದನ್ನು ನೋಡಿದ ಮೇಲೆ ರಾಹುಲ್ ಗಾಂಧಿ ಇದನ್ನು ಈ ರೀತಿಯಾಗಿ ಬಿಟ್ಟರೆ ಸಾಧ್ಯನೇ ಇಲ್ಲ, ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ರಾಜಣ್ಣ ಅವರನ್ನು ವಜಾ ಮಾಡಲಾಗಿದೆ ಅಖಿಲೇಶ್.
ಜೊತೆಲಿ ಬೇರೆ ಬೇರೆ ಸಂದರ್ಭದಲ್ಲಿ ಒಂದಿಷ್ಟು ಅವ್ರನ್ನ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗುತ್ತೆ. ಬಟ್ ಇಲ್ಲಿ ನೇರವಾಗಿ ವಜಾ ಮಾಡಿದ್ದು ಎಲ್ಲೋ ಹೈಕಮಾಂಡ್ ಬಗ್ಗೆ ಮಾತನಾಡಿದ್ರೆ, ಪಕ್ಷದ ಬಗ್ಗೆ ಮಾತನಾಡಿದ್ರೆ ಅದು ಕೂಡ ಮತಗಳ್ಳತನ ದೊಡ್ಡ ಮಟ್ಟದಲ್ಲಿ ಈಗ ತೆಗೆದುಕೊಂಡು ಹೋಗ್ತಿದೆ ಒಂದು ಬಾಣದ ರೀತಿಯಾಗಿ. ಸೊ ಹಾಗಾಗಿ ಒಂದು ಇಡೀ ಪಕ್ಷಕ್ಕೆ ಸುಪ್ರೀಂ ಪವರ್ ಆಗಿನೇ ನಾವು ಏನು ಮಾಡ್ತೀವಿ ಅನ್ನೋ ಒಂದು ಸಂದೇಶ ರವಾನಿಸ್ಬಿಟ್ರಲ್ಲ ರಾಜಣ್ಣವ್ರನ್ನ ಈಗ ಉದಾಹರಣೆ ತೆಗೆದುಕೊಂಡ್ಬಿಟ್ಟು. ಎಸ್ ಅಖಿಲೇಶ್, ನಾನು ಆಗಲೇ ಹೇಳ್ದೆ, ಇದು ಕೇವಲ ಮಾಧ್ಯಮಗಳ ಮುಂದೆ ಮಾತನಾಡಿದ್ರೆ ಅಥವಾ ಪ್ರತಿಪಕ್ಷಗಳಿಗೆ ಆಹಾರವಾಗ್ತೀವಿ ಅನ್ನೋ ಒಂದು ಭಯ ಮಾತ್ರ ಅಲ್ಲ. ಹೈಕಮಾಂಡ್ ವಿರುದ್ಧ ಮಾತಾಡಿದ್ರೆ ಏನು ನಾವು ಕ್ರಮ ಕೈಗೊಳ್ತೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ರಾಜಣ್ಣ ಪ್ರಕರಣ. ಇಲ್ಲಿ ಮಾಧ್ಯಮಗಳ ಮುಂದೆ ಇಲ್ಲ ನಮ್ಮ ಸರ್ಕಾರನೂ ಇತ್ತು, ನಮ್ಮ ಸರ್ಕಾರ ತಪ್ಪು ಮಾಡ್ತಿತ್ತು, ನಮ್ಮ ಸರ್ಕಾರ ಇದನ್ನ ಕರೆಕ್ಷನ್ ಮಾಡ್ಬೋದಾಗಿತ್ತು ಅನ್ನೋದು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ರಾಹುಲ್ ಗಾಂಧಿ ವಿಚಾರ ಏನಿದೆಯಲ್ಲ, ರಾಹುಲ್ ಗಾಂಧಿಯನ್ನು ಈಗಾಗಲೇ BJP ನಾಯಕರಾಗಿರ್ಬೋದು ಅಥವಾ NDA ಮೈತ್ರಿಕೂಟ ಬೇರೆ ರೀತಿಯಾಗಿ ಅವರನ್ನು ಪೋರ್ಟ್ರೇ ಮಾಡಿ ನೋಡುತ್ತೆ. ಆದರೆ ಅದೇ ರೀತಿಯಾಗಿ ತಮ್ಮದೇ ಪಕ್ಷದ ನಾಯಕರು, ಸರ್ಕಾರದ ಭಾಗ ಆಗಿರ್ತಕ್ಕಂಥ ಸಚಿವರು ಕೂಡ ಈ ರೀತಿಯಾಗಿ ಅಂದರೆ ಒಂದು ರೀತಿ ವ್ಯಂಗ್ಯವಾಗುವಂಥ ರೀತಿಯಲ್ಲಿ ಮಾತನಾಡಿದ್ರೆ ರಾಹುಲ್ ಗಾಂಧಿ ಅದನ್ನ ಸಹಿಸಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದು. ಜೊತೆಗೆ ಒಂದು ಇಡೀ ದೇಶದಂಥ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೇಸ್ ಇದು. ಕರ್ನಾಟಕದಲ್ಲೇ ಆರಂಭ ಆಗಿದ್ದಂಥ ಪ್ರತಿಭಟನೆ, ಅದೇ ಪ್ರತಿಭಟನೆ ವೇದಿಕೆಯಲ್ಲಿ ಹಿಂಗೆ ಮಾತಾಡ್ತಾರಲ್ಲ ಇವರು, ಪ್ರತಿಭಟನೆಗೆ ಬಂದು ಎಷ್ಟು ಧೈರ್ಯ ಇವರಿಗೆ ಅನ್ನೋ ರೀತಿಯಾಗಿ ರಾಹುಲ್ ಗಾಂಧಿಗೆ ಸಿಟ್ಟು ಬಂದಿರುತ್ತೆ. ಹೀಗಾಗಿನೇ ಒಂದು ಖಡಕ್ ಸಂದೇಶವನ್ನು ಕೊಡಬೇಕಾಗಿತ್ತು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದು ರೀತಿ ಚಿಗುರ್ತಾ ಇದೆ. ಈಗ ಮತ್ತೆ ಒಂದು ರೀತಿ ಹುಟ್ಟುದೇಳುವಂತಹ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಈ ರೀತಿಯ ಗೊಂದಲಗಳು ಅಥವಾ ಹೈಕಮಾಂಡನ್ನು ಪ್ರಶ್ನೆ ಮಾಡುವಂತಹ ಕೆಲವೊಂದಿಷ್ಟು ನಾಯಕರ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಕನ್ವೆ ಮಾಡಿದ್ದಾರೆ. ಅದರ ರಿಸಲ್ಟ್ ರಾಜಣ್ಣ ಅವರ ವಜಾ. ಅಖಿಲೇಶ್. ಎಸ್, ಧನ್ಯವಾದಗಳು ಸತೀಶ್ ಅಂಜನಪ್ಪ ತಮ್ಮೆಲ್ಲ ಮಾಹಿತಿಗೆ.